ಇನ್ನು ಫ್ರೀಡಂ ಟಿವಿಯ ಸುದ್ದಿ ನಿಜ ಆಯ್ತಾ? ರಾಜೀನಾಮೆಗೆ ಮುಂದಾಗಿದ್ದ ಎಎಸ್ಪಿ ಬರಮನಿಗೆ ಬಡ್ತಿ ಸಿಕ್ಕಿದೆ. ಡಿಸಿಪಿ ಆಗಿ ಬಡ್ತಿ ನೀಡಿ ಗೃಹ ಇಲಾಖೆಯಿಂದ ಆದೇಶ ಹೊರಡಿಸಲಾಗಿದೆ. ಫ್ರೀಡಂ ಟಿವಿ ಅವತ್ತೇ ಒಂದು ಭವಿಷ್ಯ ನುಡಿದಿತ್ತು. ರಾಜೀನಾಮೆಗೆ ಮುಂದಾಗಿದ್ದ ಎಎಸ್ಪಿ ಬರಮನಿಗೆ ಬಡ್ತಿ ಸಿಗಬಹುದು ಅಂತ. ಡಿಸಿಪಿ ಆಗಿ ಬಡ್ತಿ ನೀಡಿ ಗೃಹ ಇಲಾಖೆಯಿಂದ ಆದೇಶ ಹೊರಡಿಸಲಾಗಿದೆ. ಡಿಸಿಪಿ ಆಗಿ ಬೆಳಗಾವಿ ಡಿಸಿಪಿ ಆಗಿ ಬಡ್ತಿ ನೀಡಿ ರಾಜ್ಯ ಸರ್ಕಾರದ ಆದೇಶ. ಬರಮನಿಗೆ ಈಗ ಶುಕ್ರದೆಸೆ. ಧಾರವಾಡ ಜಿಲ್ಲೆಯ ಎಎಸ್ಪಿ ಆಗಿದ್ದ ನಾರಾಯಣ ಬರಮನಿ ಜೂನ್ 14ರಂದು ಸ್ವಯಂ ನಿವೃತ್ತಿಗೆ ಅನುಮತಿ ಕೋರಿ ಪತ್ರ ಬರೆದಿದ್ರು. ಆದರೆ ವಿಆರ್ಎಸ್ಗೆ ಒಳಾಡಳಿತ ಇಲಾಖೆ ಒಪ್ಪಿಗೆ ನೀಡಿರಲಿಲ್ಲ. ಬಿಟ್ಟು ಹೋಗಬೇಡಿ ಅಂತ ಹೇಳಿತು. ಡಿಸಿಪಿ ಹುದ್ದೆ ಮೇಲೆ ಬರಮನಿ ಕಣ್ಣಿಟ್ಟಿದ್ದಾರೆಂದು ನಾವು ವರದಿ ಮಾಡಿದ್ವಿ ಕೂತ್ಕೊಂಡು. ಈ ಬಗ್ಗೆ ಫ್ರೀಡಂ ಟಿವಿ ವರದಿ ಪ್ರಸಾರವನ್ನ ಮಾಡಿತ್ತು. ಫ್ರೀಡಂ ಟಿವಿ ವರದಿಯಂತೆ ಬರಮನಿಗೆ ಡಿಸಿಪಿ ಹುದ್ದೆಗೆ ಬಡ್ತಿ. ಸಾಕಷ್ಟು ಬಾರಿ ಹೇಳ್ತಾ ಇರ್ತೀನಿ, ಸದ್ದಿನಲ್ಲಿರುವ ಸುದ್ದಿಯನ್ನ ಹೆಕ್ಕಿಕೊಂಡು ಸುದ್ದಿ ಮಾಡೋದಿಲ್ಲ. ನಾವು ಮಾಡುವಂತಹ ಸುದ್ದಿ ಸದ್ದಾಗಬೇಕು ಅಂತ. ಹಂಗೆ ಆಯ್ತಿದುವೆ. ಅದಕ್ಕಾಗಿಯೇ ವಿಆರ್ಎಸ್ಗೆ ತಂತ್ರ ಬಳಸಿದ್ದಾರೆ ಎಂದು ವರದಿ ಮಾಡಿದ್ವಿ. ಜುಲೈ 3ರಂದು ವರದಿ ಪ್ರಸಾರ ಮಾಡಿದ್ದ ಫ್ರೀಡಂ ಟಿವಿ ಅದಾದ ನಂತರದ ಡೆವಲಪ್ಮೆಂಟ್ಗಳನ್ನ ಗಮನಿಸಿ ನೀವು ಹಂತ ಹಂತವಾಗಿ ನಾವು ಏನು ಹೇಳಿದ್ವು ಅದರಂತೆಯೇ ಸಾಕ್ತದು. ನಾವು ಬರೆದಿಟ್ಟ ಸ್ಕ್ರಿಪ್ಟಿಗೆ ನಟನೆ ಮಾಡ್ದಂಗಿದೆ ಇದು. ರಾಜೀನಾಮೆಗೆ ಮುಂದಾಗಿದ್ದ ಎಎಸ್ಪಿ ಬರಮನಿಗೆ ಈಗ ಬಡ್ತಿ ಸಿಕ್ಕಿದೆ. ಗೃಹ ಇಲಾಖೆ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಡಿಸಿಪಿ ಆಗಿ ಅವರನ್ನ ಬಡ್ತಿ. ಗೃಹ ಇಲಾಖೆ ಆದೇಶ ಇವತ್ತು. ಸಿದ್ದರಾಮಯ್ಯ ಕಾಂಗ್ರೆಸ್ನ ಕಾರ್ಯಕ್ರಮವೊಂದರಲ್ಲಿ ಅಲ್ಲಿನ ಭದ್ರತೆಯ ಲೋಪ ಆಗಿದೆ ಎನ್ನುವಂಥ ಲಕ್ಷಣಗಳು ಆ ವೇದಿಕೆಯಲ್ಲಿ ಕಂಡು ಬಂದಾಗ ಸಿದ್ದರಾಮಯ್ಯನವರು ಕೈ ಎತ್ತಿದ್ರು ಅನ್ನೋ ಕಾರಣವನ್ನೇ ಮುಂದಿಟ್ಟುಕೊಂಡು ನನ್ನ ಮನಸ್ಸಿಗೂ ನನ್ನ ಸ್ವಾಭಿಮಾನಕ್ಕೂ ನನ್ನ ವೃತ್ತಿಗೂ ಅವಮಾನ ಆದಂತಿದೆ, ನಾನು ಖಿನ್ನತೆಗೆ ಒಳಗಾಗಿದ್ದೀನಿ, ಹಾಗಾಗಿ ನನಗೆ ಈ ಒಂದು ಅಧಿಕಾರದಲ್ಲಿರುವುದು ಮತ್ತು ಈ ಸ್ಥಾನದಲ್ಲಿರುವುದು ಇಷ್ಟ ಇಲ್ಲ, ಸೊ ನಾನು ನಿವೃತ್ತಿಯನ್ನು ಪಡಿತಾ ಇದ್ದೀನಿ, ನಾನು ಇದರಿಂದ ಹೊರಹೋಗ್ತಾ ಇದ್ದೀನಿ ಅನ್ನೋ ತೀರ್ಮಾನಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ನಾನಾ ಅರ್ಥಗಳಲ್ಲಿ ಚರ್ಚೆಗಳಾಯಿತು. ವಿಪಕ್ಷದವರು ಇದನ್ನೇ ಅಸ್ತ್ರವಾಗಿ ಬಳಸಿಕೊಂಡು ರಾಜಕೀಯ ಭಾಷಣ, ರಾಜಕೀಯ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡೋದಕ್ಕೆ ಶುರು ಮಾಡಿದ್ರು. ಸಿದ್ದರಾಮಯ್ಯನವರು ಕಾಕಿದಾರಿ ಪೊಲೀಸಿಗೆ ಕೈ ಎತ್ತುತ್ತಾರೆ ಅನ್ನೋದಾದರೆ ರಾಜ್ಯವನ್ನು ಇನ್ನೆಂಗ ಆಳ್ಬೋದು, ದಾರ್ಷ್ಟ್ಯ ಅವರಲ್ಲಿ ಏನು ದುರಹಂಕಾರ ಎಲ್ಲವೂ ಅಡಕ ಆಗಿರತಕ್ಕಂತಹ ಒಂದು ವ್ಯಕ್ತಿತ್ವ ರಾಜ್ಯ ಆಳೋದಕ್ಕಾಗುತ್ತಾ ಅಂತ ಕೇಳ್ತಾ ಇದ್ರು ವಿಪಕ್ಷದವರು. ಸೊ ಈಗ ಅದೇ ಅಧಿಕಾರಿಗೆ ಬಡ್ತಿ ಆಗಿದೆ. ಸೊ ಗೃಹ ಇಲಾಖೆಯಿಂದ ಇಂದು ಅಧಿಕೃತವಾಗಿ ಆದೇಶ ಹೊರಡಿಸಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.